ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಯಾರಸ್. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾಜರಿದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ ದಾಗ ಏನ್ ಮಾಡೋಣ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಇವು ಕ್ವಶನ್ ಎದಕ್ಕಂದ್ರೆ RRB ಆಗಿರ್ಬೋದು, SSC ಆಗಿರ್ಬೋದು, ಅದೇ ರೀತಿ ಎಸ್ ಆರ್ಮಿ ಆಗಿರ್ಬೋದು, ಎಲ್ಲಾ ಎಕ್ಸಾಮ್ ಗಳಿಗೆ ಕೇಳಿರುವಂತ ಕ್ವಶನ್ ಗಳನ್ನ ಇವತ್ತಿನ ಕ್ಲಾಸ್ ದಾಗ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಸೊ ನಮ್ಮ ಚಾನಲ್ ಕೂಡ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಿದ್ರೆ ಇವತ್ತಿನ ಮೊಟ್ಟ ಮೊದಲ ಕ್ವಶನ್ ಏನಿದೆ ಅಂತ ನೋಡೋಣ ಬಂದ್ರೆ, ಓಕೆ ಫಸ್ಟ್ ಕ್ವಶನ್ ನೋಡ್ರಿ, LCM ಅನ್ನ ಫೈಂಡ್ ಔಟ್ ಮಾಡೋದೈತ್ರಿ. 8, 12, 16 ಏನ್ ಬೇಕೈತೆ ನಮ್ಗ LCM ಅನ್ನ ಫೈಂಡ್ ಮಾಡೋದು ಹೇಳ. 8, 12 ಮತ್ತೆ 16 ಏನ್ ಫೈಂಡ್ ಮಾಡ್ಬೇಕ್ರಿ, LCM ಅನ್ನ ಫೈಂಡ್ ಮಾಡ್ಬೇಕೈತಿ. ಓಕೆ, ಹಾಗಿದ್ರೆ LCM ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಮೊಟ್ಟ ಮೊದಲ ಬಾರಿಗೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ನಾವ್ ಏನ್ ಮಾಡ್ಬೇಕ್ರಿ, ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದ್ರ ಆಗಿದ್ರೆ 2. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದು 2. ಮೊಟ್ಟ ಮೊದಲ ಬಾರಿಗೆ 2ರಿಂದ ಡಿವೈಡ್ ಮಾಡ್ಕೊತ ಹೋಗ್ಬೇಕು. 2 ಎಷ್ಟಲೇ 2 4 2 6 2 8 16. ಹಾಗಿದ್ರೆ ನೆಕ್ಸ್ಟ್ ಮತ್ತೆ 2ರಿಂದ ಹೋಗ್ತಾವ. 2 2 4 2 3 6 2 4 8. ನೆಕ್ಸ್ಟ್ ಮತ್ತೆ 2ರಿಂದ ಹೋಗುತ್ತೆ. 2 1 2 ಬಟ್ 3 ಹೋಗಲ್ಲ, ಹೆಂಗಿದಂಗೆ ಸೇಮ್ ಆಸ್ ಇಟ್ ಇಸ್ ಬರ್ರಿ. 2 2 4. ಓಕೆ, ನೆಕ್ಸ್ಟ್ ಮತ್ತೆ 2ರಿಂದ ಮತ್ತೊಂದು ಅಂಕಿ ಹೋಗುತ್ತೆ. 2 ಇದು 1 ಹೆಂಗಿದ್ದಂಗೆ ಬರ್ರಿ, 3 ಹೆಂಗಿದ್ದಂಗೆ ಬರ್ರಿ, 2 1 2. ನೆಕ್ಸ್ಟ್ 3ರಿಂದ ಹೋಗುತ್ತೆ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದು, 3ರಿಂದ ತಗೊಂಡ್ರಿ ಎಲ್ಲ 2 3 1 3. ಹಾಗಿದ್ರೆ ಎಲ್ಲ ಲಾಸ್ಟ್ ಎಂಡ್ ಒಂದು ಬರುತ್ತಾನೆ ಏನ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕ್ರಿ. ಸೊ ಹಾಗಿದ್ರೆ ನೆಕ್ಸ್ಟ್ ನೋಡ್ರಿ, 2 2 ಎಷ್ಟ್ರಿ 4, 4 2 8, 8 2 16, 16 3 ಎಷ್ಟಂದ್ರ 48. 16 3 ಎಷ್ಟ್ರಿ 48. ಹಾಗಿದ್ರೆ ನಮ್ಗೆ LCM ಎಷ್ಟು ಬಂತ್ರಿ, 48 is the exactly right answer. ಹಾಗಿದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಓಕೆ, ಇದು ಕೂಡ ಏನಂದ್ರೆ LCM ಮತ್ತೆ HCF ಗೆ ಸಂಬಂಧಪಟ್ಟಂತ ಎರಡು ತರದ ರಿಲೇಶನ್ಶಿಪ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, HCF ಎಷ್ಟು ಕೊಟ್ಟಾರ 5 ಅಂತ ಕೊಟ್ಟಾರ, LCM 60 ಅಂತ ಕೊಟ್ಟಾರ್ರಿ. ಹಾಗಿದ್ರೆ ಅದ್ರೊಳಗ ಒಂದು ಸಂಖ್ಯೆಯನ್ನ ಕೊಟ್ಟಾರ, ಮತ್ತೊಂದು ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡೋದು. ಹಾಗಿದ್ರೆ ಇಲ್ಲಿಂದ ಫಾರ್ಮುಲಾ ಬರ್ತದೆ ಯಾವ್ದಂದ್ರಿ, ಒಂದು ಸಂಖ್ಯೆ ರೀ, ಫಸ್ಟ್ ಸಂಖ್ಯೆ ಇಂಟು ಏನ್ ಮಾಡ್ಬೇಕಂದ್ರ ಎರಡನೇ ಸಂಖ್ಯೆ ರೀ, ಇಂಟು ಎರಡನೇ ಸಂಖ್ಯೆ, ಎರಡನೇ ಸಂಖ್ಯೆ ಈಕ್ವಲ್ ಟು HCF ಇಂಟು LCM ಅಂತ. HCF ಇಂಟು LCM ಅಂತ ಹೇಳಿ ಫಾರ್ಮುಲಾ ಬರುತ್ತೆ. ಹಾಗಿದ್ರೆ ನೋಡ್ರಿ, ಇಲ್ಲಿ ಒಂದ್ ಅಂಕಿ ಕೊಟ್ಟಿದಾರ, ಅವ್ರು ಎಷ್ಟು ಕೊಟ್ಟಾರ್ರಿ 15 ಅಂತ ಕೊಟ್ಟಾರ. ಹಾಗಿದ್ರೆ ಎರಡನೇ ಅಂಕಿ ನಮ್ಗೆ ಗೊತ್ತಿಲ್ಲ, X ಆಗಿರ. ಓಕೆ, ನೆಕ್ಸ್ಟ್ HCF ಎಷ್ಟಿದ್ರಿ 5 ಇದೆ. HCF ಎಷ್ಟಿದೆ 5. ಹಾಗಿದ್ರೆ LCM ಎಷ್ಟಿದೆ 60 ಅಂತ. LCM ಎಷ್ಟ್ರಿ 60. ಹಾಗಿದ್ರೆ X ಈಕ್ವಲ್ ಟು 5 ಇಂಟು 60 ಡಿವೈಡೆಡ್ ಬೈ 15 ಅಂತ ಕೊಟ್ಟ, ಡಿವೈಡೆಡ್ ಬೈ 15. ಹಾಗಿದ್ರೆ X ಈಕ್ವಲ್ ಟು ಬೇಕಾಯ್ತು ನಮ್ಗೆ 5 1 5 3. ಹಾಗಿದ್ರೆ 3 1 3 20 60. ಹಾಗಿದ್ರೆ X ಈಕ್ವಲ್ ಟು ಎಷ್ಟು ಬತ್ರಿ 20 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. X ಈಕ್ವಲ್ ಟು ಎಷ್ಟು ಬತ್ತ 20 ಇಸ್ ದ ಕರೆಕ್ಟ್ ಆನ್ಸರ್. X ಈಕ್ವಲ್ ಟು 20. ಹಾಗಿದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಹಾಗಿದ್ರೆ ಇದರದ ಆನ್ಸರ್ ಎಷ್ಟು ಬತ್ರಿ, ಮತ್ತೊಂದು ಅಂಕಿ ಎಷ್ಟು ಇರುತ್ತಂದ್ರೆ 20 ಇರುತ್ತ. ಹಾಗಿದ್ರೆ ಈಗ ಕರೆಕ್ಟ್ ಆನ್ಸರ್ ಯಾವುದು 20. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 3. ಓಕೆ, ಸಿಂಪ್ಲಿಫೈ, ಇದನ್ನ ಏನ್ ಮಾಡ್ಬೇಕ್ರಿ ಸರಳೀಕರಣ ಮಾಡಬೇಕು. 100 ಮೈನಸ್ ಇನ್ ದ ಬ್ರಾಕೆಟ್ 20 ಇಂಟು 2 ಪ್ಲಸ್ 2 ಬ್ರಾಕೆಟ್ ಕಂಪ್ಲೀಟ್ ಅಗೇನ್ ಬ್ರಾಕೆಟ್ ಕಂಪ್ಲೀಟ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಇದನ್ನ ಯಾವ ಪ್ರಕಾರ ಬಿಡಿಸ್ಬೇಕ್ರಿ, ಬೋರ್ಡ್ ಮಾಸ್ ಪ್ರಕಾರ ಬಿಡಿಸ್ಬೇಕು. BODMAS. ಅದ್ರ ಫಸ್ಟ್ ಯಾವ ತಗೋಬೇಕ್ರಿ, ಬ್ರಾಕೆಟ್. ಬ್ರಾಕೆಟ್ ಎಲ್ಲಿದ್ರಿ, ಬ್ರಾಕೆಟ್ ಇಲ್ಲಿದೆ, ಬ್ರಾಕೆಟ್ ಬರುತ್ತಲ್ಲ ಸಾಲ್ವ್. 100 ಮೈನಸ್ 20 ಇಂಟು ಬ್ರಾಕೆಟ್ ಒಳಗೆ ಯಾವ ಚಿಹ್ನೆ ಐತ್ರಿ, ಪ್ಲಸ್ ಚಿಹ್ನೆ ಐತಿ. ಹಾಗಿದ್ರೆ ಇದನ್ನ ಸೊಲ್ಯೂಷನ್ ಬಿಡಿಸ್ಕೋಬೇಕು. 2 ಪ್ಲಸ್ 2 ಎಷ್ಟೈತ್ರಿ 4. ಬ್ರಾಕೆಟ್ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಸಲ ಬ್ರಾಕೆಟ್ ಇದೆ, ಮತ್ತೊಂದು ಬ್ರಾಕೆಟ್ ಇದೆ, ಅದನ್ನು ಕೂಡ ಏನ್ ಮಾಡ್ಬೇಕು ಬಿಡಿಸ್ಕೋಬೇಕು. ಹಾಗಿದ್ರೆ 24 ಎಷ್ಟ್ರಿ 80. 24 80. ಹಾಗಿದ್ರೆ 100 ಒಳಗ 80 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 80 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 20 ಬರುತ್ತೆ. ಹಾಗಿದ್ರೆ 100 ಒಳಗ ಮೈನಸ್ 80 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 20. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 20. ಓಕೆ, ಇಲ್ಲಿ ಇನ್ನೊಂದು ಸಲ 2 ಪ್ಲಸ್ 2 4 20 ಇಂಟು ಕರೆಕ್ಟ್ ಇದೆ 80. ಇದನ್ನ 20 ಅಂತ ಮಾಡ್ಬೋದು, ನನ್ನ 20 ಅಂತ ಮಾಡ್ಕೊಡಿ. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.
20 ಇಸ್ ದ ಕರೆಕ್ಟ್ ಆನ್ಸರ್. 20ನೇ ಬರುತ್ತೆ 100% ನೋಡೋದು. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 4ನೇ ಕ್ವಶನ್ ನೋಡಿ. 240ರ 12% ಎಷ್ಟು ಅಂತ ಕೇಳ್ಯಾರ. 240ರದ ಎಷ್ಟು ಪರ್ಸೆಂಟ್ ಕೇಳ್ಯಾರ್ರಿ? 12% ಕೇಳ್ಯಾರ. ಹಾಗಿದ್ರೆ 240ರದ ಫಸ್ಟ್ ಏನ್ ಮಾಡ್ರಿ ಅಂದ್ರೆ 10% ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. 240ರದ ಏನ್ ಮಾಡ್ಬೇಕ್ರಿ? 10% ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. 10% ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ? ರೈಟ್ ಸೈಡ್ ದಿಂದ ಒಂದ್ ಅಂಕಿ ಆಗಂತೆ ಪಾಯಿಂಟ್ ಅನ್ನ ಕೊಡಬೇಕು. ರೈಟ್ ಸೈಡ್ ಒಂದ್ ಅಂಕಿ ಆಗಂತೆ ಏನ್ ಕೊಡ್ಬೇಕ್ರಿ? ಸಾರಿ, ಒಂದ್ ಅಂಕಿ ಆಗಂತ ಏನ್ ಮಾಡ್ಬೇಕು? ಪಾಯಿಂಟ್ ಅನ್ನ ಕೊಡ್ಬೇಕು. ಹಾಗಿದ್ರ 240 10% ಎಷ್ಟು ಬಂತು? 10% ಎಷ್ಟು ಬಂತಂದ್ರ 24 ಅಂತ ಬಂತು. 10% ಎಷ್ಟು ಬಂತ್ರಿ? 24 ಅಂತ ಬಂತು. ಕರೆಕ್ಟ್. ಓಕೆ ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಮ್ಯಾಥ್ 12 ಅಂದ್ರೆ 2%, ಇನ್ನೇ 2% ಪೆಂಡಿಂಗ್ ಉಳಿತು. ಹಾಗಿದ್ರೆ 1% ಬೇಕಾದ್ರೆ ಮತ್ತೊಂದು ರೈಟ್ ಸೈಡ್ ಅಂಕಿಯನ್ನ ಜಂಪ್ ಮಾಡಬೇಕು. 1% ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಮತ್ತೊಂದು ಅಂಕಿಯನ್ನ ಏನ್ ಮಾಡ್ಬೇಕು? ರೈಟ್ ಸೈಡ್ ಜಂಪ್ ಮಾಡ್ಬೇಕು. ಹಾಗಿದ್ರೆ ಇತರ ಆನ್ಸರ್ ಎಷ್ಟು ಬಂತು? 10% ಅಂದ್ರೆ ಎಷ್ಟಿತ್ರಿ? 24. ಹಾಗಿದ್ರೆ 1% ಅಂದ್ರೆ ಎಷ್ಟು ಬಂತು? 2.40 ಬಂತು. 2.40. ಹಾಗಿದ್ರೆ 2% ಅಂದಲ್ಲ. ಹಾಗಿದ್ರೆ ಮತ್ತೊಂದ್ಸಲ 1% ಅನ್ನ ಮಾಡ್ಕೊಂಡ್ರಿ. ಮತ್ತೊಂದ್ಸಲ 1% ಎಷ್ಟಾಗುತ್ತೆ? 2.40 ಅಂತ ಆಗುತ್ತೆ. ಹಾಗಿದ್ರೆ ಇನ್ನೇನ್ ಮಾಡ್ಬೇಕಂದ್ರೆ ಇವೆಲ್ಲ ಜೋಡಿಸ್ಕೋಬೇಕು. 10% ಅಂದ್ರೆ 24, ಆಮೇಲೆ 1% ಅಂದ್ರೆ 2.40, ಮತ್ತೊಂದು ಪರ್ಸೆಂಟ್ ಅಂದ್ರೆ 2.40. ಈ ಪಾಯಿಂಟ್ ಆನಂತರ 0.02 0 8 ಪಾಯಿಂಟ್ ಕೊಟ್ಟೆ 4 4 8 28.80. 28.80 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ 28.80 ಇಸ್ ದ ಕರೆಕ್ಟ್ ಆನ್ಸರ್. 28.8 ಅಂದ್ರೆ ಓಕೆ. ಓಕೆ ಹಾಗಿದ್ರೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಓಕೆ ಇದನ್ನು ಕೂಡ ಏನು ಮಾಡ್ಬೇಕ್ರಿ? ಸಿಂಪ್ಲಿಫೈ ಅನ್ನ ಮಾಡ್ಬೇಕು. 10 into 10 divided by 5 plus 15 ಅಂತ ಇದೆ. 5 plus 15 ಅಂತ ಇದೆ. ಸೊ ಹಾಗಿದ್ರೆ ಬೋರ್ಡ್ ಪ್ರಕಾರ ಬಿಡಿಸ್ಬೇಕಾದ್ರೆ ಯಾವ್ದು ಮಾಡ್ಬೇಕು? ಫಸ್ಟ್ BOD MAS ಬ್ರಾಕೆಟ್ ಆಗಿ ಕೊಟ್ಟಿಲ್ಲ, ಬ್ರಾಕೆಟ್ ಬಿಟ್ಬಿಡ್ರಿ. ಹಾಫ್ ಇಲ್ಲ ಬಿಟ್ಬಿಡ್ರಿ. ಡಿ ಅಂದ್ರೆ ಡಿವಿಷನ್. ಡಿವಿಷನ್ ಇದೆ, ಡಿವಿಷನ್ ಇದ್ದನ್ನ ಫಸ್ಟ್ ಮಾಡ್ಕೋಬೇಕು. 10 into 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಎರಡ್ಲೆ ಇದ್ರೆ 7 ಬಂತು. ಪ್ಲಸ್ 15 ಅಂತ ಬಂತು. ಓಕೆ ನೆಕ್ಸ್ಟ್ ಡಿವಿಷನ್ ಆದ ನಂತರ ನೆಕ್ಸ್ಟ್ ಯಾವ್ದು ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 10 ಎರಡ್ಲೆ ಎಷ್ಟ್ರಿ? 20. 20 ಪ್ಲಸ್ 15 20 ಪ್ಲಸ್ 15 20 ಪ್ಲಸ್ 15 35. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಬಿ 35 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. 35 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 6. ಆಪಲ್ ಇಕ್ವಲ್ ಟು 50 ಅಂತ ಕೊಟ್ಟಾರ್ರಿ. ಹಾಗಿದ್ರೆ ಗ್ರೇಪ್ ಇಕ್ವಲ್ ಟು ಎಷ್ಟು ಅಂತ ಕೇಳ್ಯಾರ. ಓಕೆ ಆಪಲ್ ಅನ್ನ 50 ಹೆಂಗ್ ಬರ್ದಾರ ಅಂತ ನಾವು ನೋಡ್ಬೋದ್ರಿ. KPPLE ಅಂತ ಕೊಟ್ಟಾರ ಆಪಲ್. ಓಕೆ ನೋಡ್ರಿ ಎ ಅನ್ನುವಂತ ನಂಬರ್ ಎಷ್ಟು ನಂಬರ್ ಐತ್ರಿ? 1 ನಂಬರ್ ಆಗಿದೆ. ಎ ಅನ್ನೋದು ಎಷ್ಟು ನಂಬರ್ ಆಗೈತ್ರಿ? 1 ನಂಬರ್ ಆಗಿದೆ. ಅದೇ ರೀತಿ ಪಿ ನೋಡ್ರಿ. ಪಿ ಅನ್ನುವಂತ ನಂಬರ್ ಎಷ್ಟಿದ್ರಿ? 16. ಪಿ ಅನ್ನುವಂತ ನಂಬರ್ ಎಷ್ಟಿದ್ರಿ? 16 ಇದೆ. ಅದೇ ರೀತಿ ಮತ್ತೊಂದು ಪಿ ಎಷ್ಟಿದ್ರಿ? ಅದು ಕೂಡ 16 ಅಂತ ಇದೆ. ಅದೇ ರೀತಿ ಎಲ್ ಅನ್ನೋದು ಎಷ್ಟಿದೆ ನೋಡ್ರಿ? 12 ನಂಬರ್ ಇದೆ. ಎಲ್ ಅನ್ನೋದು ಎಷ್ಟಿದೆ? 12ನೇ ನಂಬರ್ ಇದೆ. ಓಕೆ ನೆಕ್ಸ್ಟ್ ಇ ಅನ್ನೋದು ಎಷ್ಟು ನಂಬರ್ ಇದ್ರೆ? 5 ನಂಬರ್ ಇದೆ. ಇ ಅನ್ನೋದು ಎಷ್ಟು ನಂಬರ್ ಇದೆ? 5 ನಂಬರ್ ಇದೆ. ಹಾಗಿದ್ರೆ ಇವನ್ನೆಲ್ಲ ಕೂಡಿಸಿ ನೋಡ್ರಿ. ನೋಡ್ರಿ 1 ಪ್ಲಸ್ 6 17 17 20 ಮತ್ 10 ಪ್ಲಸ್ ಯಾವ್ದ್ರಲ್ಲ 10 10 ಕೊಡ್ಸ್ಕೊರಿ. ಈ 16 ಅಂದ್ರೆ ಇದ್ರೊಳಗಿಂದ 10 ತಗೋರಿ. 10 20 35 30 36 ಇದು ಕಂಪ್ಲೀಟ್ ಆಯ್ತು. 36 ಕಂಪ್ಲೀಟ್ ಆಯ್ತು. 36 ಪ್ಲಸ್ 40 42 ಇದು ಕೂಡ ಕಂಪ್ಲೀಟ್ ಆಯ್ತು. 42 48 42 ಗುಣಿಸಿದ್ರೆ 48 ಆಯ್ತು. 48 ಪ್ಲಸ್ 1 49 ಆಯ್ತು. 49 ಪ್ಲಸ್ 5 49 50 54 ಆಯ್ತು. ಕೂಡಿಸಿದ್ರೆ ಎಷ್ಟಾಯ್ತ್ರಿ? 54 ಆಯ್ತು. ಇವನ್ನೆಲ್ಲ ಕೂಡಿಸ್ಬೇಕು. 1 ಪ್ಲಸ್ 16 ಪ್ಲಸ್ 16 ಪ್ಲಸ್ 12 ಪ್ಲಸ್ 5 ಇವನ್ನೆಲ್ಲ ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 54 ಬರುತ್ತೆ. ಬಟ್ ಇಲ್ಲಿ ಅವ್ರು ಎಷ್ಟು ಕೊಟ್ಟಾರ? 50 ಅಂತ ಕೊಟ್ಟಾರ. ಆಪಲ್ ಅಂದ್ರೆ ಎಷ್ಟು ಕೊಟ್ಟಾರ ನೋಡ್ರಿ ಇನ್ನೊಂದ್ಸಲ. 10 20 30 30 36 36 42 42 43 44 44 45 ಪ್ಲಸ್ 45 ಪ್ಲಸ್ 5 ಸಾರಿ 45 ಪ್ಲಸ್ 5 50 ಆಗುತ್ತೆ. 50 ಆಗುತ್ತೆ. ಇವನ್ನೆಲ್ಲ ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 50 ಅಂತ ಬರುತ್ತೆ. ಕರೆಕ್ಟ್ ಆನ್ಸರ್. ಓಕೆ ಇಲ್ಲಿ 50 ಅಂತ ಕೊಟ್ಟಾರ. ಸೊ ಹಾಗಿದ್ರೆ ಇನ್ನು ಏನ್ ಮಾಡ್ಬೇಕು? ನಾವು ಗ್ರೇಪ್ಸ್ ಅನ್ನು ಕೂಡಿಸ್ಬೇಕು. GRA ಟಿ ಗ್ರೇಪ್ ಅನ್ನು ಕೂಡಿಸ್ಬೇಕು. ಹಾಗಿದ್ರೆ ಜಿ ಅನ್ನುವಂತ ನಂಬರ್ ಎಷ್ಟಿದ್ರಿ? ಜಿ ಅನ್ನುವಂತ ನಂಬರ್
ಏಳನೇ ನಂಬರ್. ಜಿ ಅನ್ನುವಂತ ನಂಬರ್ ಎಷ್ಟೈತ್ರಿ 7. ಹಾಗಿದ್ರೆ ಆರ್ ಅನ್ನುವಂತ ನಂಬರ್ ಎಷ್ಟೈತ್ರಿ? ಆರ್ ಅನ್ನುವಂತ ನಂಬರ್ ಎಷ್ಟೈತಿ ಅಂದ್ರೆ 18ನೇ ನಂಬರ್. ಆರ್ ಅನ್ನುವಂತ ನಂಬರ್ ಎಷ್ಟೈತ್ರಿ? 18. ಎ ಅಂದ್ರೆ ಎಷ್ಟೈತ್ರಿ? 1. ಎ ಅಂದ್ರೆ ಎಷ್ಟು? 1. ಹಾಗಿದ್ರೆ ಪಿ ಅಂದ್ರೆ ಎಷ್ಟೈತ್ರಿ? ಪಿ ಅಂದ್ರೆ 16. ಅದೇ ರೀತಿ ಇ ಅಂದ್ರೆ ಎಷ್ಟು? 5. ಹಾಗಿದ್ರೆ ಇವನ್ನೆಲ್ಲ ಕೂಡಿಸ್ಬೇಕ್ರಿ. ಫಸ್ಟ್ ನೋಡಿ, ಬಿಡಿ ಸ್ಥಾನದಾಗ ಯಾವ್ಯಾವ ಕೂಡಿಸ್ರಿ. 8 ಪ್ಲಸ್ 6, 6 12, 13, 14. 5 1 6 7 8 9 9 ಪ್ಲಸ್ 7 9 ಪ್ಲಸ್ 7 7 14 15 16 16. ಇನ್ನೊಂದ್ಸಲ ನೋಡ್ರಿ. ಫಸ್ಟ್ ಏನ್ ಮಾಡ್ರಿ, 8 ಪ್ಲಸ್ 6 ಕೂಡಿಸಿದ್ರೆ ಎಷ್ಟು ಬರುತ್ತೆ? 14 ಬರುತ್ತೆ. 14 ಬರುತ್ತೆ. ಓಕೆ. 5 1 6 7 8. ಒಂದ್ ಸೆಕೆಂಡ್ 8. ಓಕೆ, ಸಾರಿ. ಇದು ನೋಡ್ರಿ, 8 1 9. ರೈಟ್ ಸೈಡ್ ಇದ್ದು ಬಿಡಿ ಸ್ಥಾನದಾಗ ಇದ್ದಿದ್ದು ಮೊದಲು ಕೂಡಿಸ್ರಿ. 7 8 8 8 7 7 14 1 15 ಆಯ್ತು. 15 1 16 ಐತ್ರಿ. 16 ಪ್ಲಸ್ 6 22 ಆಯ್ತು. 22 ಪ್ಲಸ್ 5 22 ಪ್ಲಸ್ 5 ಮಾಡಿದ್ರೆ 27 ಆಗುತ್ತೆ. 27 ಆಗುತ್ತೆ. ಈ ಎರಡು ಕೈಲ ಹಾಗಿದ್ರೆ 2 1 3 3 1 4 47 47. ಇನ್ನೊಂದ್ಸಲ ಕೂಡಿಸ್ರಿ. 7 ಪ್ಲಸ್ 18 ಪ್ಲಸ್ 1 ಪ್ಲಸ್ 16 ಪ್ಲಸ್ 5 ಅಂತ ಇದೆ. 16 ಪ್ಲಸ್ 5 ಅಂತ ಇದೆ ನೋಡಿ. 7 1 18. ಇದು 10 ಆಯ್ತು. 10 ಪ್ಲಸ್ 10 20 ಐತ್ರಿ. 10 10 25 20 28 ಆಯ್ತು. 28 21 30 34 ಆಯ್ತು. ಇವೆರಡು ಮುಗಿತ್ರಿ. 34 34 ಪ್ಲಸ್ 1 35. 35 ಇದು ಕೂಡ ಮುಗಿತು. 35 ಪ್ಲಸ್ 35 ಪ್ಲಸ್ 4 30. 35 ಪ್ಲಸ್ 5 40. 40 ಪ್ಲಸ್ 7 47. 47 ಇಸ್ ಕರೆಕ್ಟ್. 47 ಇಸ್ ದ ಕರೆಕ್ಟ್ ಆನ್ಸರ್. ಕೊಟ್ಟಂತ ಆಪ್ಷನ್ 47 ಇಲ್ಲ. ಓಕೆ, ಹಾಗಿದ್ರೆ ಇದರ ಆನ್ಸರ್ ರೀ 47. ನೋಡ್ರಿ ಅಂಕಿಗಳು ಇನ್ನೊಂದು. ಜಿ ಅಂದ್ರೆ ಎಷ್ಟನೇ ಅಂಕಿ? ಜಿ ಅಂದ್ರೆ 7ನೇದು ಕರೆಕ್ಟ್ ಬರ್ದೇವಿ. ಆರ್ ಅಂದ್ರೆ ಎಷ್ಟನೇ ಅಂಕಿ ರೀ? 18ನೇದು, ಅದು ಕೂಡ ಕರೆಕ್ಟ್ ಇದೆ. ಎ ಅಂದ್ರೆ 1ನೇ ಅಂಕಿ ಕರೆಕ್ಟ್ ಇದೆ. ಪಿ ಅಂದ್ರೆ ಎಷ್ಟನೇ ನಂಬರ್ ಇದೆ? ಪಿ ಅಂದ್ರೆ 16 ನಂಬರ್, ಅದು ಕೂಡ ಕರೆಕ್ಟ್ ಇದೆ. ಎ ಅಂದ್ರೆ 5ನೇ ನಂಬರ್. ಓಕೆ, ಇದರ ಆನ್ಸರ್ 47. 47 ಸರ್. 47. ಆಪ್ಷನ್ ನಂಬರ್ ಡಿ 47 ಕರೆಕ್ಟ್. ಆಪ್ಷನ್ ನಂಬರ್ ಡಿ 47 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 7. ಓಕೆ, ಇಲ್ಲಿ ಏನ್ ಕೊಟ್ಟಾರ್ರಿ? ಮೀನ್ ಇದ್ದಿದ್ದ ಏನ್ ಮಾಡತ್ತಾರ್ರಿ? ಮೀನು ಇದ್ದಿದ್ದು ಎದಕ್ರಿ? ಮೀನ್ ಎಲ್ಲಿ ಇರುತ್ತಂದ್ರ ನೀರ್ನ್ಯಾಗ ಇರುತ್ತ. ಮೀನ್ ಇದ್ದಿದ್ದು ಎಲ್ಲಿ ಇರುತ್ತ? ನೀರಿನಲ್ಲಿ ಇರುತ್ತೆ. ಹಾಗಿದ್ರೆ ಹಕ್ಕಿ ರೀ? ಹಕ್ಕಿ. ಹಕ್ಕಿ ಎದಕ್ಕಂದ್ರ ಆಕಾಶ, ಸ್ಕೈ. ಆಕಾಶ ಇದ್ರೆ ಕರೆಕ್ಟ್ ಆಯ್ತು. ಗಾಳಿದಾಗ ಹಾರಾಡಕ ಯೂಸ್ ಆಗುತ್ತೆ. ಬಟ್ ನೀರ್ನಾಗ ಫಿಕ್ಸ್ ಇರುತ್ತೆ. ಅದು ಇರುವಂತದ್ದು ಇದನ್ನ ಕೇಳಿದಾರ ಅವ್ರ. ಸ್ಕೈ ಕರೆಕ್ಟ್ ಆನ್ಸರ್. ಅಂದ್ರೆ ಸ್ಕೈ ಇಸ್ ದ ಕರೆಕ್ಟ್ ಆನ್ಸರ್. ಊರು ಕೂಡ ಆಗಲ್ಲ, ಮರ ಕೂಡ ಆಗಲ್ಲ. ಕರೆಕ್ಟ್ ಆನ್ಸರ್ ಒಂದು ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್. ಓಕೆ, ನೆಕ್ಸ್ಟ್ 8ನೇ ಕ್ವಶನ್. ಒಂದು ಸಂಖ್ಯೆಯನ್ನು ಮೊದಲು 30% ಹೆಚ್ಚಿಸಿ ನಂತರ ಏನ್ ಮಾಡ್ಯಾರ ಅಂದ್ರೆ ಮತ್ತೆ 30% ಕಡಿಮೆ ಮಾಡಿದಾರ. ಇದು ಒಟ್ಟು ಶೇಕಡಾವಾರು ಬದಲಾವಣೆ ಕೇಳಿದಾರೆ. ಓಕೆ, ಇದೊಂದು ಫಾರ್ಮುಲಾ ಐತ್ರಿ. ಎ ಪ್ಲಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡೆಡ್ ಬೈ 100 ಅಂತ. ಈಗ ಫಸ್ಟ್ ಎ ಅಂದ್ರೆ ಏನ್ ಮಾಡ್ಯಾರ? ಮೊದಲು 30% ಹೆಚ್ಚಿಸಿದ್ದಾರೆ. ಹಾಗಿದ್ರೆ ಪ್ಲಸ್ 30%. ಅಗೇನ್ ಪ್ಲಸ್. ನೆಕ್ಸ್ಟ್ 30% ಏನ್ ಮಾಡ್ಯಾರ? ಕಡಿಮೆ ಮಾಡಿದಾರ. -30. ಪ್ಲಸ್ ಎ ವ್ಯಾಲ್ಯೂ ಎಷ್ಟೈತ್ರಿ? 30 ಪ್ಲಸ್ 30 ಇದೆ. ನೆಕ್ಸ್ಟ್ ಇಂಟು ಬಿ ವ್ಯಾಲ್ಯೂ ಎಷ್ಟೈತ್ರಿ? -30 ಡಿವೈಡೆಡ್ ಬೈ 100 ಅಂತ ಇದೆ. ಸೊ ಹಾಗಿದ್ರೆ ನೋಡ್ರಿ, ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಇದು ಪ್ಲಸ್ 30 ಪ್ಲಸ್ ಇಂಟು ಮೈನಸ್ -30. ಓಕೆ, ಪ್ಲಸ್ ಇಂಟು ಮೈನಸ್ -30 ಇಂಟು 30. ಓಕೆ, 30 ಇಂಟು 30 ಮಾಡಿದ್ರೆ 900 ಆಗುತ್ತೆ. ಡಿವೈಡೆಡ್ ಬೈ 100 ಆಗುತ್ತೆ. ಡಿವೈಡೆಡ್ ಬೈ 100. ಹಾಗಿದ್ರೆ ಪ್ಲಸ್ 30 -30 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 30 30. ಇವ್ 2 0 ಅಂದ್ರೆ ಇವ್ 2 0 ಅಂತ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟು ಬತ್ರಿ? -9 ಅಂತ ಬತ್ತು. -9 ಅಂದ್ರೆ ಏನ್ರಿ? ಇಟ್ ಮೀನ್ಸ್ ಏನಂದ್ರೆ 9 ಅಂದ್ರೆ ಲೆಸ್ ಆಗಿದೆ ಅಂದ್ರೆ. 9% ಏನಾಗಿದ್ರಿ? ಲೆಸ್ ಆಗಿದ್ರಿ ಅಂದ್ರೆ. -9 ಲೆಸ್ 9% ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 9% ಏನಾಗಿದ್ರಿ? ಕಡಿಮೆ ಆಗೈತಿ ಅನ್ನೋದು. 9% ಏನಾಗಿದ್ರಿ? ಕಡಿಮೆ ಆಗೈತ್ರಿ. ಓಕೆ, ಆಗಿದ್ರೆ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 9. ಮೊದಲ 5 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಬೆಲೆ? ಬೆಸ ಸಂಖ್ಯೆಗಳು ಅಂದ್ರೆ ಏನ್ರಿ? ಮೊದಲ 5 ಫಸ್ಟ್ ಬೆಸ ಸಂಖ್ಯೆ ತೆಗೆಯ. ಸಾರಿ, ಇಂಗ್ಲಿಷ್ನಾಗ ಇದು ಆಡ್ ನಂಬರ್ ಅಂತ ಹೇಳಿ ನೋಡ್ರಿ. ಇವನ್ ಅಂತ ಆಗೈತಿ.
ಅಂದ್ರೆ ಇಟ್ ಮೀನ್ಸ್ ಏನಂದ್ರೆ ಇವನ್ ಅಂದ್ರೆ ಸಮ ಸಂಖ್ಯೆ ಆಗಬೇಕು, ಬೆಸ ಸಂಖ್ಯೆ ಅಂತ ಕೊಟ್ಟಾರೆ. ಬೆಸ ಅಂದ್ರೆ ಇದು ಆಡ್ ನಂಬರ್ ಅಂತ ಹೇಳ್ಬೋದು. ಓಕೆ, ಮೊದಲ 5 ಬೆಸ ಸಂಖ್ಯೆಗಳು ಯಾವ್ದು? ಫಸ್ಟ್ ಬೆಸ ಸಂಖ್ಯೆ ಯಾವುದು? 1. ಅವ್ರು ಏನಂದ್ರೆ ಸರಾಸರಿ ಕೇಳಿದಾರೆ, ಹಾಗಿದ್ರೆ ಇವನ್ನೆಲ್ಲ ಕೊಡ್ಸ್ಬೇಕು. 1, 3, 5, 7, 9. ಮೊದಲ 5 ಬೆಸ ಸಂಖ್ಯೆಗಳು ಯಾವ್ರಿ? 1, 3, 5, 7, 9. ಮೊದಲ 5 ಬೆಸ ಸಂಖ್ಯೆಗಳು ಡಿವೈಡೆಡ್ ಬೈ ಏನಾಯ್ತು? 5. ಡಿವೈಡೆಡ್ ಬೈ ಸರಾಸರಿ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಎಷ್ಟು ಅಂಕಿಗಳದಾವ ಅದನ್ನ ಡಿವೈಡ್ ಮಾಡ್ಬೇಕು. ಓಕೆ ಆಗಿದೆ ನೋಡಿ. 9 ಪ್ಲಸ್ 1 ಎಷ್ಟೈತ್ರಿ? 10. 7 ಪ್ಲಸ್ 3 ಎಷ್ಟು? 10. 10 ಪ್ಲಸ್ 10 ಪ್ಲಸ್ 10 20. 20 ಪ್ಲಸ್ 5 25. 25 ಡಿವೈಡೆಡ್ ಬೈ 5 ಮಾಡಿದ್ರೆ 5 ಒಂದ್ಲೆ 5 5 ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಬಿ 5 ಇಸ್ ಕರೆಕ್ಟ್ ಆನ್ಸರ್. ನೋಡ್ರಿ, 9 1 10, 7 3 10 ಪ್ಲಸ್ 5 25. 25 ಡಿವೈಡೆಡ್ ಬೈ 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಆಪ್ಷನ್ ನಂಬರ್ ಬಿ 5 ಬರುತ್ತೆ. ಕರೆಕ್ಟ್ ಆನ್ಸರ್ ಯಾವ್ದು ಅಂತೀರಾ? ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 10ನೇ ಕ್ವಶನ್. ಓಕೆ, ಇದು ಟ್ರೈನ್ ಮೇಗಿನ ಪ್ರಾಬ್ಲಮ್ ರೀ, ಇಂಪಾರ್ಟೆಂಟ್. 60 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ ರೈಲು ಒಂದು ಕಂಬವನ್ನು ಎಷ್ಟು 9 ಸೆಕೆಂಡ್ದಾಗ ದಾಟತ್ತಂತ. ಹಾಗಿದ್ರೆ ರೈಲಿನ ಉದ್ದಕ್ಕೆ ಇದಾರ ಅವರು. ರೈಲಿನ ಉದ್ದ ಮೀಟರ್ದಾಗ ಐತಿ, ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಅವರ್ದಾಗ ಕೊಟ್ಟಿದ್ದಾರೆ, ಕಿಲೋಮೀಟರ್ ಅವರ್ದಾಗ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಕಿಲೋಮೀಟರ್ 20 ಮೀಟರ್ದಾಗ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಕಿಲೋಮೀಟರ್ದಾಗ ಕೊಟ್ಟಿದ್ದಾರೆ. ಓಕೆ, ಹಾಗಿದ್ರೆ ನೋಡ್ರಿ ನಾವು ಫಾರ್ಮುಲಾ ಒಂದು ನೆನ್ಪಿಟ್ಕೋಬೇಕಾರೆ ಯಾವ ತರ ನೆನ್ಪಿಟ್ಕೋಬೇಕಂದ್ರೆ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಬೇಕು, ಸ್ಪೀಡ್ ಫಾರ್ಮುಲಾ ಬೇಕು, ಟೈಮ್ ಫಾರ್ಮುಲಾ ಬೇಕು. ABCD ಪ್ರಕಾರ ಬರ್ಕೋತ ಮೊದಲು ಡಿ ಬರ್ತಾ, ಆಮೇಲೆ ಟಿಎಸ್ ಬರುತ್ತಾ, ಆಮೇಲೆ ಟಿ ಬರ್ತಾ. ಹಾಗಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಮಾಡ್ಕೋಬೇಕು. ಸ್ಪೀಡ್ ಇಂಟು ಟೈಮ್ ಮಾಡ್ಕೋಬೇಕು. ಅದೇ ರೀತಿ ಸ್ಪೀಡ್ ಬೇಕಾಯ್ತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡ್ಕೋಬೇಕು. ಅದೇ ರೀತಿ ಟೈಮ್ ಬೇಕಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ಕೋಬೇಕು. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅನ್ನು ಮಾಡ್ಕೋಬೇಕು. ಹಾಗಿದ್ರೆ ನಮಗೆ ಏನ್ ಕೇಳ್ಯಾರ? ವಾಟ್ ಈಸ್ ದ ಲೆಂತ್ ಆಫ್ ದ ಸ್ಪೀಡ್ ಅಂತ. ಹಾಗಿದ್ರೆ ರೈಲಿನ ಉದ್ದ ಕೇಳಿದಾರ ಟೋಟಲ್. ಹಾಗಿದ್ರೆ ಟೋಟಲ್ ರೈಲಿನ ಉದ್ದ ಎಷ್ಟು ಅಂತ ಕೇಳ್ಯಾರ. ಸ್ಪೀಡ್ ಕೊಟ್ಟಾರ, ಟೈಮ್ ಕೊಟ್ಟಾರ. ಎಷ್ಟು ಕಿಲೋಮೀಟರ್ ಪರ್ ಅವರ್ ಹೊಂದೈತಿ? 60 ಕಿಲೋಮೀಟರ್. ಹಾಗಿದ್ರೆ ನಾವು ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸ್ಪೀಡ್ ಎಷ್ಟೈತ್ರಿ? 60 ಕಿಲೋಮೀಟರ್ ಇದೆ. ಇಂಟು ಟೈಮ್ ಎಷ್ಟು ಕೊಟ್ಟಾರಿ? 9 ಸೆಕೆಂಡ್ ಅಂತ ಕೊಟ್ಟಾರ. ಓಕೆ, ಇಲ್ಲಿ ನೋಡ್ರಿ ಟೈಮ್ ಅನ್ನ ನೋಡ್ರಿ ಸೆಕೆಂಡ್ ದಾಗ ಕೊಟ್ಟಾರ. ಇದು ಕೂಡ ಇಲ್ಲಿ ನೋಡ್ರಿ ಇದನ್ನ ಕಿಲೋಮೀಟರ್ ದಾಗ ಕೊಟ್ಟಾರ, ಬಟ್ ಇದನ್ನ ನೋಡ್ರಿ ಮೀಟರ್ ದಾಗ ಐತಿ. ಇದನ್ನ ಏನ್ ಮಾಡ್ಕೋಬೇಕು? ಈಗ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಇದಕ್ಕೆ ಇಂಟು 5/18 ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕ್ರಿ. ಕಿಲೋಮೀಟರ್ ಇದ್ದದನ್ನ ಮೀಟರ್ ದಾಗ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ರೀ. 18 ಒಂದೇ ಏನ್ ಮಾಡೋದಂದ್ರ 9 ಎಷ್ಟೇ ರೀ? 9 ಒಂದೇ 9 ಎರಡ್ಲೆ 18. 9 ಒಂದೇ 9 ಎರಡ್ಲೆ 18. ಹಾಗಿದ್ರೆ ನೆಕ್ಸ್ಟ್ 2 ಒಂದೇ 2 ಎಷ್ಟೇ ರೀ? 2 30. 2 ಎಷ್ಟೇ? 2 30. ಹಾಗಿದ್ರೆ 5 ಮೂರ್ಲೆ ಎಷ್ಟ್ರಿ? 5 ಮೂರ್ಲೆ 15. 150 ಮೀಟರ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ನೋಡಿ, 9 ಒಂದೇ 9, 9 ಎರಡ್ಲೆ 18, 2 ಒಂದೇ 2, 2 30ಲೆ 60. ಹಾಗಿದ್ರೆ 30 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ? 5 ಮೂರ್ಲೆ 15 ಅಂದ್ರೆ 150 ಮೀಟರ್. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಟೋಟಲ್ ಆಗಿ 10 ಕ್ವಶನ್ ಇದ್ರಿ. 10 ಕ್ವಶನ್ ಗಳ ಡಿಸ್ಕಷನ್ ಅದು. ಸೊ ಇಲ್ಲಿಗೆ ಏನ್ ಮಾಡೋಣ ಅಂದ್ರೆ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡೋಣ? ಎಂಡ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಏನ್ ಮಾಡೋಣ ಅಂದ್ರೆ ಮತ್ತಷ್ಟು ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಇವೆಲ್ಲ ಕ್ವಶನ್ ಗಳ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೊ ಎಲ್ಲರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡ್ತಾ ಇದ್ವಿ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು.